ಕುರ್ಚಿ ಕದನ ಇನ್ನೂ ಮುಗಿದಿಲ್ಲ, ಮುಗಿಯೋ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಆದ್ರೆ ಡಿಕೆ ಮಾತ್ರ ಹಿಡಿದ ಪಟ್ಟನ್ನ ಬಿಡ್ತಾ ಇಲ್ಲ. ಹೇಗಾದ್ರೂ ಮಾಡಿ ಸಿಎಂ ಆಗ್ಲೇಬೇಕು ಅಂತ ಪಣ ತೊಟ್ಟಿರೋ ಡಿಕೆ ಮೇಲಿಂದ ಮೇಲೆ ದಿಲ್ಲಿ ದಂಡಯಾತ್ರೆಗಳನ್ನ ಮಾಡ್ತಾನೆ ಇದ್ದಾರೆ, ವಿಫಲ ಆಗ್ತಾನೆ ಇದ್ದಾರೆ. ಈಗ ಮತ್ತೆ ದಿಲ್ಲಿಗೆ ಹೋಗಿರೋ ಡಿಕೆ ಹಾಕೊಂಡಿರೋ ಪ್ಲಾನ್ಗಳಾದ್ರೂ ಏನು? ಈಗಲಾದ್ರೂ ಡಿಕೆಗೆ ಸಿಎಂ ಕುರ್ಚಿ ಒಲಿಯುತ್ತಾ? ಕೊಡಬೇಕು ಅವ್ನು ಡಿ ಕೆಗೂ. ಯಾಕೆ ಕೊಡಬಾರ್ದು? ಅವ್ನ ಪ್ರಯತ್ನ, ಅವ್ನು ಈಸ್ ಎ ಟ್ರೂ ಕಾಂಗ್ರೆಸ್ ಮ್ಯಾನ್. ನಾವು ನಿನ್ನ ತಗೊಂಬಂದು ಇಲ್ಲಿ ಸೇರಿಸ್ತು, ನೀನು ಕಾಂಗ್ರೆಸ್ನೋನಾ? ಹೋಗ್ತಾರೆ ಅಂದ್ರೆ ಹೊಸದೇನಲ್ಲ, ಡೆಲ್ಲಿಗೆ ಹೋಗೋದು ಅಧ್ಯಕ್ಷರು ಹೋಗಲ್ಲ, ಅವ್ರ ಮಂತ್ರಿ ಇದಾರ, ಅಧ್ಯಕ್ಷ ಇದಾರ, ಮುಂಚೆಯಿಂದ ಹೋಗತ್ತಾರ, ಇದೇ ಹೊಸದೇನ ಹೈಕಮಾಂಡ್ ತೀರ್ಮಾನ. 1 ವರ್ಷ ಆಯ್ತು, 2 ವರ್ಷ ಆಯ್ತು, ಇನ್ನು ಕೆಲವೇ ದಿನ ಕಳೆದ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ 3ನೇ ವರ್ಷವೂ ಮುಕ್ತಾಯವಾಗುತ್ತೆ. ಸರ್ಕಾರಕ್ಕೇನೋ 3 ವರ್ಷ ಮುಗೀತಾ ಬಂತು. ಆದ್ರೆ ಸರ್ಕಾರದಲ್ಲಿನ ಗೊಂದಲಗಳಿಗೆ ಮಾತ್ರ ಇನ್ನೂ ಮುಕ್ತಿ ಸಿಕ್ಕಿಲ್ಲ. ಮುಕ್ತಿ ಸಿಗೋ ಸಾಧ್ಯತೆಯೂ ಇದೆ ಅಂತ ಹೇಳೋದಕ್ಕಾಗ್ತಿಲ್ಲ. ಅಂತಹ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಯಾವಾಗ ಗೊಂದಲಕ್ಕೆ ಮುಕ್ತಿ ಸಿಗುತ್ತೆ ಅಂತ ಡಿಕೆಶಿ ತಲೆಕೆಡಿಸಿಕೊಂಡಿದ್ದಾರೆ. ಈ ಗೊಂದಲಕ್ಕೆ ಮುಕ್ತಿ ಕೊಡಿ ಅಂತ ದಿಲ್ಲಿಗೆ ಸರಣಿ ದಂಡಯಾತ್ರೆಗಳನ್ನ ಮಾಡುತ್ತಾ ಇದ್ದಾರೆ. ಆದ್ರೆ ಯಾವ ದಂಡಯಾತ್ರೆಯೂ ಸಕ್ಸಸ್ ಆಗಿಲ್ಲ. ಸಕ್ಸಸ್ ಆಗೋ ಯಾವ ಲಕ್ಷಣನೂ ಗೋಚರಿಸ್ತಾ ಇಲ್ಲ. ಆದ್ರೆ ಇದೇ ಕೊನೆ ಪ್ರಯತ್ನ ಅನ್ನೋ ಹಾಗೆ ಕೊನೆ ಕಲ್ಲೊಂದನ್ನ ಎಸೆಯೋಕ್ ಹೋಗಿದ್ದಾರೆ ಡಿಕೆ ಶಿವಕುಮಾರ್. ದಿಲ್ಲಿಗೆ ಹೋಗಿರೋ ಡಿಕೆ ಹೊಸ ಆಟ ಶುರು ಮಾಡಿಕೊಂಡಿದ್ದಾರೆ. ಕುರ್ಚಿ ಕ್ಲಾರಿಟಿ, ದಿಲ್ಲಿಯಲ್ಲಿ ಡಿಕೆ ಆಟ. ಖರ್ಗೆ ಜೊತೆ ಮಾತು, ರಾಗ ಲೆಕ್ಕ ಶುರು ಯಾವಾಗ? ರಾಜ್ಯದಲ್ಲಿ ಸಿಎಂ ಬದಲಾಗ್ತಾರಾ ಇಲ್ವಾ? ಇದು ಡಿಸೈಡ್ ಮಾಡೋದು ಕಾಂಗ್ರೆಸ್ ಹೈಕಮಾಂಡ್. ಕಾಂಗ್ರೆಸ್ ಹೈಕಮಾಂಡ್ ಏನು ಹೇಳುತ್ತೆ ಅನ್ನೋದ್ರ ಮೇಲೆ ರಾಜ್ಯದಲ್ಲಿ ಸಿಎಂ ಸ್ಥಾನ ನಿರ್ಧಾರವಾಗುತ್ತೆ. ಆದ್ದರಿಂದಾನೇ ಮೊದಲಿಂದಾನೂ ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿರೋ ಡಿಸಿಎಂ ಡಿಕೆ ಶಿವಕುಮಾರ್ ದಿಲ್ಲಿಗೆ ಟ್ರಿಪ್ ಹೋಗ್ತಾನೇ ಇದ್ದಾರೆ, ಬರ್ತಾನೇ ಇದ್ದಾರೆ. ಆದ್ರೆ ಯಾವುದೇ ಟ್ರಿಪ್ ಸಕ್ಸಸ್ ಆಗಲೇ ಇಲ್ಲ. ಆದ್ರೆ ಭರವಸೆ ಕಳೆದುಕೊಳ್ಳದ ಡಿಕೆಶಿ ಸಿಎಂ ಸ್ಥಾನಕ್ಕಾಗಿ ಪ್ರಯತ್ನ ಮಾಡುತ್ತಾನೇ ಇದ್ದಾರೆ. ಇತ್ತೀಚೆಗೆ ಈ ಪ್ರಯತ್ನವನ್ನ ಸ್ವಲ್ಪ ಕಡಿಮೆ ಮಾಡಿದ್ದ ಡಿಕೆಶಿ ಸಿಎಂ ಸ್ಥಾನಕ್ಕೆ ಬೇಡಿಕೆ ಇಡುವುದನ್ನು ಕೂಡ ಕಡಿಮೆ ಮಾಡಿಕೊಂಡಿದ್ರು. ಪಂಚರಾಜ್ಯ ಚುನಾವಣೆ ಮತ್ತು ರಾಜ್ಯದ ಬೈ ಎಲೆಕ್ಷನ್ ಮುಗಿಲಿ ಅಂತ ಕಾಯ್ತಾ ಇದ್ರು. ಈಗ ಈ ಎಲೆಕ್ಷನ್ ಮುಗಿಯೋ ಹಂತಕ್ಕೆ ಬಂದಿದ್ದು ಸಿಎಂ ಸ್ಥಾನವನ್ನ ಮನಸ್ಸಲ್ಲಿಟ್ಕೊಂಡು ದಿಲ್ಲಿಗೆ ಹೋಗಿದ್ದಾರೆ. ದಿಲ್ಲಿಗೆ ಡಿಸಿಎಂ ಡಿಕೆ ಕ್ಲಾರಿಟಿಗ, ಕುರ್ಚಿಗ? ದಿಲ್ಲಿಗೆ ಡಿಸಿಎಂ ಡಿಕೆಶಿ ಹೋಗಿದ್ದಾರೆ. ಅವ್ರು ಯಾಕೆ ಹೋಗಿದ್ದು ಅಂತ ಹೇಳೋದು ಸ್ವಲ್ಪ ಕಷ್ಟ. ಯಾಕಂದ್ರೆ ಡಿಸಿಎಂ ಡಿಕೆಶಿ ಕುರ್ಚಿ ಆಸೆಯನ್ನ ಇಟ್ಕೊಂಡಿದ್ದಾರಾ ಇಲ್ವಾ ಅಂತ ಹೇಳೋದೇ ಕಷ್ಟ. ಹೌದು, ಡಿಕೆಶಿಗೆ ಮನದಟ್ಟಾಗಿರಬಹುದು. ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಕುರ್ಚಿಯಲ್ಲಿ ಬದಲಾವಣೆ ಮಾಡಬೇಕು ಅಂತಿದ್ರೆ ಈಗಾಗಲೇ ಮಾಡಬೇಕಿತ್ತು ಅಂತ ಗೊತ್ತಾಗಿರಬಹುದು. ಅದೇ ಕಾರಣಕ್ಕೆ ಸಿಎಂ ಕುರ್ಚಿ ಆಸೆಯನ್ನ ಬಿಟ್ಟಿರೋ ಡಿಕೆಶಿ ಕೇವಲ ಕ್ಲಾರಿಟಿಗಾಗಿ ದಿಲ್ಲಿಗೆ ಹೋಗಿರಬಹುದು. ಪವರ್ ಶೇರಿಂಗ್ ಕುರಿತು ಕ್ಲಾರಿಟಿ ಕೊಡಿ ಅಂತ ಕೇಳೋಕೆ ದಿಲ್ಲಿಗೆ ಪ್ರಯಾಣ ಬೆಳೆಸಿರಬಹುದು. ಇಲ್ಲ ಅಂದ್ರೆ ನೀವು ಸಿಎಂ ಮಾಡೋದಾದ್ರೆ ಈಗಲೇ ನನ್ನನ್ನ ಸಿಎಂ ಮಾಡಿ ಅಂತ ಒತ್ತಾಯ ಮಾಡುವುದಕ್ಕೆ ದಿಲ್ಲಿಗೆ ದಂಡಯಾತ್ರೆ ಬೆಳೆಸಿರಬಹುದು. ಒಟ್ನಲ್ಲಿ ಡಿಕೆ ದಿಲ್ಲಿಗೆ ಹೋಗಿರೋದು ಕುರ್ಚಿಗಾಗಿ ಅಥವಾ ಕ್ಲಾರಿಟಿಗಾಗಿ ಬಿಟ್ರೆ ಬೇರೇನೂ ಅಲ್ಲ. ಖರ್ಗೆ ಮೂಲಕ ರಾಹುಲ್ ಭೇಟಿಗೆ ಡಿಕೆಶಿ ಪ್ರಯತ್ನ 3 ದಿನ ಆಗಿದೆ. ಡಿಕೆಶಿ ದಿಲ್ಲಿಗೆ ಹೋಗಿ 3 ದಿನ ಆಗಿದೆ. 3 ದಿನದಿಂದ ಅಲ್ಲೇ ಠಿಕಾಣಿ ಹೂಡಿರೋ ಡಿಸಿಎಂ ಡಿಕೆಶಿ ತಂತ್ರಗಳನ್ನ ಹೆಣೀತಾ ಇದ್ದಾರೆ. ಪಂಚರಾಜ್ಯಗಳ ಚುನಾವಣೆ ಬಳಿಕ ಗುಡ್ ನ್ಯೂಸ್ ಸಿಗಬಹುದು ಅಂದ್ಕೊಂಡಿರೋ ಡಿಕೆಶಿ ಮಲ್ಲಿಕಾರ್ಜುನ್ ಖರ್ಗೆ ಮೂಲಕ ರಾಹುಲ್ ಗಾಂಧಿ ಭೇಟಿಗೆ ಪ್ರಯತ್ನ ನಡೆಸಿದ್ದಾರೆ. ರಾಹುಲ್ ಗಾಂಧಿಯನ್ನ ಭೇಟಿ ಆಗಲೇಬೇಕು, ನಾಯಕತ್ವ ವಿಷಯದಲ್ಲಿ ಕ್ಲಾರಿಟಿ ತೆಗೆದುಕೊಳ್ಳಲೇಬೇಕು ಅನ್ನೋದೇ ಡಿಕೆಶಿಯ ಮೊದಲ ಪ್ರಯತ್ನ. ಆದ್ರೆ ರಾಹುಲ್ ಗಾಂಧಿ ಸಿಗೋದಿಲ್ಲ ಅನ್ನೋ ವಿಚಾರ ಗೊತ್ತಾದ ತಕ್ಷಣ ರಾಹುಲ್ ಗಾಂಧಿ ಇಲ್ಲ ಅಂದ್ರೂ ಪರವಾಗಿಲ್ಲ, ಕಡೇ ಪಕ್ಷ ಪ್ರಿಯಾಂಕಾ ವಾದ್ರಾ ಅವರನ್ನಾದ್ರೂ ಭೇಟಿ ಮಾಡಲೇಬೇಕು ಅಂತ ಡಿಕೆಶಿ ತೀರ್ಮಾನ ಮಾಡಿದ್ದಾರೆ. ಕೊನೆಗೆ ಖರ್ಗೆ ಜೊತೆಗೆ ಮಾತಾಡಿಯೇ ತಮ್ಮ ಬೇಡಿಕೆ ಏನು ಅನ್ನೋದನ್ನ ಹೇಳಿಕೊಂಡಿದ್ದಾರೆ. ಬರೋಬ್ಬರಿ 1.5 ಗಂಟೆ ಡಿಕೆ ಖರ್ಗೆ ಮಾತಾಡಿದ್ದು ತಮ್ಮ ಮನಸ್ಸಲ್ಲಿರುವುದನ್ನೆಲ್ಲ ಹೇಳಿಕೊಂಡಿದ್ದಾರೆ ಡಿಕೆಶಿ. ದೆಹಲಿಯಲ್ಲಿ ಡಿಸಿಎಂ ಡಿಕೆಶಿ ಪವರ್ ಕ್ಲೈಮ್ ಮಾಡಿದ್ದಾರೆ.
ಅಧಿಕಾರ ಹಸ್ತಾಂತರದ ಕ್ಲಾರಿಟಿಗಾಗಿ ಖರ್ಗೆ ಜೊತೆ ಮಾತುಕತೆ ನಡೆಸಿದ್ದಾರೆ. ಸುಮಾರು 1.5 ಗಂಟೆಗಳ ಕಾಲ ಖರ್ಗೆ ಜೊತೆ ಚರ್ಚೆ ಮಾಡಿದ್ದು, ಖರ್ಗೆ ಬಳಿ ಕೊಟ್ಟ ಮಾತು ಪ್ರಸ್ತಾಪಿಸಿದ್ದಾರೆ ಡಿಕೆಶಿ. ರಾಹುಲ್ ಬಳಿ ಕ್ಲಾರಿಟಿ ಕೊಡಿಸಿ ಅಂತ ಬೇಡಿಕೆ ಇಟ್ಟಿದ್ದಾರೆ. ಜೊತೆಗೆ ಮೇ 20ಕ್ಕೆ ಸರ್ಕಾರ 3 ವರ್ಷ ಪೂರೈಸುತ್ತಿದೆ. ಸಿದ್ದರಾಮಯ್ಯ ಅಧಿಕಾರ ಹಸ್ತಾಂತರದ ಮನಸ್ಸು ಮಾಡುತ್ತಿಲ್ಲ, ನಿಮ್ಮಿಂದಲೂ ಕ್ಲಾರಿಟಿ ಸಿಗುತ್ತಿಲ್ಲ ಅಂತ ಡಿಕೆಶಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈಗ ಸದ್ಯಕ್ಕೆ ಯಾವ ಗೊಂದಲನೂ ಇಲ್ಲ. ಯಾವ ಕಾಲದಲ್ಲಿ ಏನ್ ಮಾಡಬೇಕಂತ ಹೈಕಮಾಂಡ್ ತೀರ್ಮಾನ ಮಾಡೋದು ಅಂತಿಮ. ಅವರು ಡಿ.ಕೆ. ಶಿವಕುಮಾರ್ ಇಸ್ ಡೆಪ್ಟಿ ಚೀಫ್ ಮಿನಿಸ್ಟರ್, ಅರ್ಬನ್ ಡೆವಲಪ್ಮೆಂಟ್ ಮತ್ತು ಇರಿಗೇಷನ್ ನೋಡ್ತಾ ಇದ್ದಾರೆ. ಅವರು ಸೆಂಟ್ರಲ್ ಗವರ್ಮೆಂಟ್ ಹೋಗಿ ಭೇಟಿ ಮಾಡಬಾರ್ದಾ? ಹೋದಾಗ ಈಸ್ ಎ ಸೀನಿಯರ್ ಲೀಡರ್, ಕೆಪಿಸಿಸಿ ಪ್ರೆಸಿಡೆಂಟ್, ಪಾರ್ಟಿ ಲೀಡರ್ ಭೇಟಿ ಮಾಡ್ತಾರೆ. ವಾಟ್ ಇಸ್ ರಾಂಗ್ ಇನ್ ಇಟ್? ನಾನು ನೀವು ಮಾತಾಡಿದ್ರೆ ಅಪ್ರಸ್ತುತ. ಮಾತನಾಡಬೇಕಾಗಿರೋರು ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿಯವರು ತೀರ್ಮಾನ ತಗೋತಾರೆ. ಅದು ಅವ್ರು ಏನು ಹೇಳಿಕೆ ನೀಡ್ತಾರೆ ಅದು ಮಾತ್ರ ಪ್ರಸ್ತುತ. ಅದು ಬಿಟ್ಟರೆ ಬೇರೆ ಯಾರು ಏನು ಹೇಳಿದ್ರು ಕೂಡ ಅಪ್ರಸ್ತುತ. ಏನು ಮಾತಾಡೋದೇನಿದೆ? ಯಾರು ಹೇಳಿದ್ರು? ಇಷ್ಟೆಲ್ಲ ಗೊಂದಲಗಳಾಗ್ತಾ ಇದ್ದಾವೆ. ಎಲ್ಲಿ ಗೊಂದಲ ಎಲ್ಲಿದೆ ಇವ್ರೆ? ಗೊಂದಲ ಎಲ್ಲಿದೆ ಹೇಳಿ? ಡಿಕೆಶಿ ಮಾತಿಗೆ ಏನಂದ್ರು ಖರ್ಗೆ? ಡಿಕೆಶಿ ಈ ಬಾರಿ ದೃಢ ನಿರ್ಧಾರ ಮಾಡಿದ್ದಾರೆ. ಏನಾದ್ರೂ ಒಂದು ತೀರ್ಮಾನ ಆಗಲೇಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಆದ್ದರಿಂದ ಡಿಕೆ ಬೇಡಿಕೆ ಕೂಡ ಜೋರಾಗಿದೆ. ಹೈಕಮಾಂಡ್ ಏನ್ ಡಿಸೈಡ್ ಮಾಡಿದ್ಯೋ ಹೇಳಿಬಿಡಿ ಅಂತ ದಿಲ್ಲಿಯಲ್ಲಿ ಠಿಕಾಣಿ ಹೂಡಿದ್ದಾರೆ ಡಿಕೆಶಿ. ನನ್ನನ್ನ ರಾಹುಲ್ ಅಥವಾ ಪ್ರಿಯಾಂಕಾಗೆ ಭೇಟಿ ಮಾಡಿಸಲೇಬೇಕು ಅಂತ ಪಟ್ಟು ಹಿಡಿದು ಕೂತ್ಕೊಂಡಿದ್ದಾರೆ. ಇದನ್ನೆಲ್ಲ ಕೇಳಿಸ್ಕೊಂಡಿರೋ ಖರ್ಗೆ ನೋಡೋಣ ಅಂತಷ್ಟೇ ಹೇಳಿದ್ದು, ರಾಹುಲ್ ಗಾಂಧಿ ಅಥವಾ ಪ್ರಿಯಾಂಕಾ ವಾದ್ರಾ ಅವರನ್ನ ಭೇಟಿ ಮಾಡಿಸ್ತಾರಾ ಅನ್ನೋದು ನಿಗೂಢವಾಗಿದೆ. ಈಗ ಸದ್ಯಕ್ಕೆ ಪವರ್ ಶೇರಿಂಗ್ ವಿಚಾರಕ್ಕೆ ಡಿಕೆಶಿ ಕ್ಲಾರಿಟಿ ತರ್ತಾರಾ ತರಲ್ವಾ? ಒಂದು ವೇಳೆ ಕ್ಲಾರಿಟಿ ತಂದ್ರೆ ಆ ಕ್ಲಾರಿಟಿ ಏನು ಅನ್ನೋದು ಕುತೂಹಲಕಾರಿಯಾಗಿದೆ. ದಿಲ್ಲಿಗೆ ಹೋಗಿರೋ ಡಿಕೆಶಿ ಈ ಬಾರಿಯ ಭೇಟಿ ಕೇವಲ ಸಾಮಾನ್ಯ ಭೇಟಿ ಅಲ್ಲ ಅಂದಿದ್ರು. ದಿಲ್ಲಿಗೆ ಗಾಳಿ ನೀರು ಕುಡಿಯೋಕ್ ಬಂದಿಲ್ಲ ಅಂತ ಹೇಳೋದ್ರ ಮೂಲಕ ತಮ್ಮ ಭೇಟಿ ಹಿಂದೆ ಗಂಭೀರ ರಾಜಕೀಯ ಉದ್ದೇಶವಿದೆ ಅನ್ನೋ ಸಂದೇಶ ಕೊಟ್ಟಿದ್ರು. ವಿಶೇಷವಾಗಿ ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ಹೊರಬಂದ ಬಳಿಕ ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆಯಾಗುತ್ತೆ ಅನ್ನೋ ಗುಮಾನಿ ಇರೋದ್ರಿಂದ ನಮಗೆ ನ್ಯಾಯ ಬೇಕೇ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಡಿಕೆಶಿ. ಸಿಎಂ ಸ್ಥಾನ ಕೂಡ ನನ್ನ ಹಕ್ಕು, ಈ ಹಕ್ಕನ್ನ ತಾವು ಕಡೆಗಣಿಸಲೇಬಾರದು ಅಂತ ಹೈಕಮಾಂಡ್ ಮೇಲೆ ಒತ್ತಡ ಹಾಕೋಕೆ ಮುಂದಾಗಿದ್ದಾರೆ ಡಿಕೆಶಿ. ದಿಲ್ಲಿಯಲ್ಲಿ ಡಿಕೆ ಆಟ, ರಾಜ್ಯದಲ್ಲಿ ಏನ್ ನಡೆಯುತ್ತಿದೆ? ದಿಲ್ಲಿಯಲ್ಲಿ ಡಿಕೆ ದಾಳ ಉರುಳಿಸ್ತಾ ಇದ್ದಾರೆ. ಸಿಎಂ ಕುರ್ಚಿಗೋ ಅಥವಾ ಕುರ್ಚಿ ಕ್ಲಾರಿಟಿಗೋ ಭಾರಿ ಕಸರತ್ತು ನಡೆಸ್ತಾ ಇದ್ದಾರೆ. ಅಲ್ಲಿ ಅಷ್ಟೊಂದು ಕಸರತ್ತು ನಡೀತಾ ಇರಬೇಕಾದ್ರೆ ಸಿಎಂ ಸಿದ್ದು ಮತ್ತು ಸಿದ್ದು ಬಣದವರು ಸುಮ್ಮನೆ ಕೂತ್ಕೊಂಡಿಲ್ಲ. ಸಿದ್ದರಾಮಯ್ಯ ಬಳಿಯೇ ಸಿಎಂ ಕುರ್ಚಿ ಇರಬೇಕು ಅಂತ ಅಂದ್ಕೊಂಡಿರೋ ಸಿದ್ದು ಬಳಗ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ನಡೆಸ್ತಿದೆ. ಇನ್ನು ಡಿಕೆ ದಿಲ್ಲಿ ಟ್ರಿಪ್ ಬಗ್ಗೆ ಮಾತಾಡಿರೋ ಸಚಿವ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ ಪಕ್ಷದಲ್ಲಿರುವ ಗೊಂದಲಗಳನ್ನ ಶೀಘ್ರವೇ ಹೈಕಮಾಂಡ್ ಬಗೆಹರಿಸುತ್ತೆ. ಗೊಂದಲ ಇತ್ಯರ್ಥಕ್ಕೆ ಕಾಲ ಸನ್ನಿಹಿತವಾಗಿದೆ. ಎಲ್ಲವೂ ಸರಿಯಾಗಿ ಶಾಶ್ವತವಾಗುತ್ತದೆ, ಗೊಂದಲ ಬಗೆಹರಿಯುತ್ತದೆ ಎಂದಿದ್ದಾರೆ. ಹೋಗ್ತಾರೆ ಅವ್ರೇನು ಹೊಸದೇನಲ್ಲ. ಡೆಲ್ಲಿಗೆ ಹೋಗೋದು ಅಧ್ಯಕ್ಷರು ಹೊಸದಲ್ಲ. ಅವ್ರ ಮಂತ್ರಿ ಇದಾರ, ಅಧ್ಯಕ್ಷ ಇದಾರ, ಮುಂಚೆಯಿಂದ ಹೋಗತಾರ, ಇದೇನು ಹೊಸದಲ್ಲ. ಅದೆಲ್ಲರಿಗೂ ಸ್ವಾಭಾವಿಕ. ಎಲ್ಲರೂ ಕೇಳಿದ್ದಾರೆ, ಕೇಳ್ತಾರೆ. ಫಸ್ಟ್ ಎಲ್ಲ ಕೇಳೋದ್ರಲ್ಲಿ ತಪ್ಪಿಲ್ಲ ಅಂತ ನಾವು ಹೇಳಿದೀವಿ. ಅದಲ್ಲಿ ಬಿಟ್ಟು ಡೆಲ್ಲಿಯಾಗ ಮಾಡ್ಬೇಕು, ನಮ್ಮ ಕೈಯಲ್ಲಿಲ್ಲ. ಡೆಲ್ಲಿಯಲ್ಲಿ ಅಂತಿಮವಾಗಿ ಅವ್ರ ತೀರ್ಮಾನ ಮಾಡ್ತಾರೆ. ಬಿಜೆಪಿ ಎಂಎಲ್ಸಿ ಎಚ್ ವಿಶ್ವನಾಥ್ ಕೂಡ ಈ ಬಗ್ಗೆ ಪ್ರತಿಕ್ರಿಯಿಸಿದ್ದು, ಸಿಎಂ ಕುರ್ಚಿಯಿಂದ ಸಿದ್ದರಾಮಯ್ಯರನ್ನ ಕೆಳಗಿಳಿಸಿದ್ರೆ ತಪ್ಪೇನು ಅಂತ ಡಿಕೆಶಿ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಡಿಸಿಎಂ ಡಿಕೆಶಿ ಕಾಂಗ್ರೆಸ್ ಕಟ್ಟಾಳು, ಆತ ಸಿಎಂ ಆಗಬೇಕು. ಸಿದ್ದರಾಮಯ್ಯ ಕಾಂಗ್ರೆಸ್ ಕಟ್ಟಿಲ್ಲ, ಜೆಡಿಎಸ್ನಿಂದ ಬಂದು ಸಿಎಂ ಆದವರು. ಡಿಕೆಶಿಗೆ ಸಿಎಂ ಸ್ಥಾನ ಸಿಗಬೇಕು ಅಂತ ವಿಶ್ವನಾಥ್ ಹೇಳಿದ್ದಾರೆ. ಕೊಡಬೇಕು ಅವನು ಡಿಕೆಗೂ, ಯಾಕೆ ಕೊಡಬಾರ್ದು? ಅವನ ಪ್ರಯತ್ನ, ಅವನು ಈಸ್ ಎ ಟ್ರೂ ಕಾಂಗ್ರೆಸ್ ಮ್ಯಾನ್. ನಾವು ನಿನ್ನನ್ನು ತಗೊಂಬಂದು ಇಲ್ಲಿ ಸೇರಿಸ್ತು, ನೀನು ಕಾಂಗ್ರೆಸ್ನೋನಾ? ಕಟ್ಟಿದಂಥ ಸಂಸ್ಥೆ ಬಂದು ಸೇರ್ಕೊಂಡ ಗಿರಾಕಿ ನೀನು. ನಾವು ಏನೋ ಬಾಪ ಇಲ್ಲಿ ಅಂತ ದೇವೇಗೌಡರು ಒದ್ದು ಹೊರಗೆ ಹಾಕಿದ್ರು ನಿನಗೆ. ನಾವು ಕರ್ಕೊಂಬ ನೀನು ಸೇರಿಸಿ ನೀನು ನಮ್ಮನ್ನೇ ಹೊರಗೆ ಹಾಕ್ತೀವಿ, ಹೋಗತ್ತೆ. ಡಿಕೆ ದಿಲ್ಲಿ ಟ್ರಿಪ್ ಬಗ್ಗೆಯೇ ಬಿಸಿ ಬಿಸಿ ಚರ್ಚೆಗಳು ನಡೆಯುತ್ತಿವೆ. ಡಿಕೆಶಿ ದಿಲ್ಲಿಯಿಂದ ವಾಪಸ್ ಬಂದ ಮೇಲೆ ಹೈಕಮಾಂಡ್ನಿಂದ ಯಾವುದಾದ್ರೂ ಸ್ಪಷ್ಟ ಸಂದೇಶ, ಭರವಸೆ ಅಥವಾ ಭವಿಷ್ಯದ ರಾಜಕೀಯದ ಬಗ್ಗೆ ಏನಾದ್ರೂ ದೊಡ್ಡ ಸುದ್ದಿ ತರ್ತಾರಾ ಅನ್ನೋ ಕುತೂಹಲ ಇದೀಗ ಹೆಚ್ಚಾಗಿದೆ. ಒಟ್ಟಿನಲ್ಲಿ ಡಿಕೆಶಿ ದೆಹಲಿಯಲ್ಲಿ ಹಾಕಿರುವ ಠಿಕಾಣಿಯ ಹಿಂದಿದ್ದೆಲ್ಲ ನಾಯಕತ್ವ ರಾಜಕೀಯದ ದೊಡ್ಡ ಲೆಕ್ಕಾಚಾರವೇ ಇದ್ದು
ಮುಂದಿನ ದಿನಗಳಲ್ಲಿ ಕರ್ನಾಟಕ ಕಾಂಗ್ರೆಸ್ನ ಒಳ ರಾಜಕೀಯದಲ್ಲಿ ಏನು ಬದಲಾವಣೆ ಆಗುತ್ತದೆ ಎಂಬುದನ್ನ ಕಾದು ನೋಡಬೇಕಿದೆ.